वन्दे परिव्राण चक्रवर्तिनम् मूर्ति परिकल्पितशतभृतोत्तमार्जन्मनाम् आत्मेत्यात्मविदां कृतश्चेदतां भर्तामरज्योतिषाम् लोकानां प्रलयोदयस्थितिविभश्चानेकधा यश्रुतौ वाचं न सददात्मनेककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितो प्रसरति प्रकृतिक्रियासु अस्तङ्गतो स्वपिति चोच्छ्वसितैकमात्रं भानुः स एव जयति प्रकटप्रभावः ಇವತ್ತು ಯಾವ ಶ್ಲೋಕ ನಮಗೆ ಪಾಠ ಆಗ್ಲಿಕ್ಕಿರುವಂತದ್ದು? ಮಾತ್ರ ಪುಸ್ತಕ ಇಲ್ಲ. ನಕ್ಷತ್ರಾಣಿ ಗುರುಗಳೇ. ಅಶ್ವಿನಿ ಚೈವ ಕೃತಿಕಾ ರೋಹಿಣಿ ಮೃಗ. ಹಾ 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 ಶ್ಲೋಕ ಒಂದು ನಿಮಿಷ. ನಮಸ್ತೆ. ನಾನೊಂದು ಪಾಠದಲ್ಲಿದ್ದೇನೆ. 9 ಗಂಟೆ ಮೇಲೆ ಮಾಡ್ತೇನೆ ಕ್ಲಾಸ್. ನಕ್ಷತ್ರ ಅದಲ್ವಾ ಶ್ಲೋಕ? ಅಶ್ವಿನಿ ಭರಣಿ ಚೈವ ಕೃತಿಕಾ ರೋಹಿಣಿ ಶ್ಲೋಕ. ಹೌದು ಗುರುಗಳೇ. ನಕ್ಷತ್ರ ಅಶ್ವಿನಿ ಭರಣಿ ಚೈವ ಕೃತಿಕಾ ರೋಹಿಣಿ ಮೃಗಃ. ಸಲ ಹೇಳ್ಬೇಕು. ಅಶ್ವಿನಿ ಭರಣಿ ಚೈವ, ಅಶ್ವಿನಿ ಭರಣಿ ಚೈವ, ಅಶ್ವಿನಿ ಭರಣಿ ಚೈವ ಕೃತಿಕಾ ರೋಹಿಣಿ ಮೃಗಃ, ಕೃತಿಕಾ ರೋಹಿಣಿ ಮೃಗಃ, ಕೃತಿಕಾ ರೋಹಿಣಿ ಮೃಗಃ. ಆರ್ದ್ರನರ್ವಸು ಪುಷ್ಯಃ, ಆರ್ದ್ರನರ್ವಸು ಪುಷ್ಯ. ಆಚಾರ್ಯ ಕೇಳಿಸ್ತಾ ಇಲ್ಲ, ಬ್ರೇಕ್ ಆಗ್ತಾ ಇದೆ. ಈಗ ಕೇಳಿಸ್ತಾ ಉಂಟಾ? ಈಗ ಓಕೆ. ಈಗ ಕೇಳಿಸ್ತಾ ಇಲ್ಲ ಗುರುಗಳೇ. ಈಗ
ಕೇಳಿಸ್ತಾ ಇಲ್ಲ ಗುರುಗಳೇ ಈಗ. ಈಗ ಕೇಳಿಸ್ತಾ ಉಂಟಾ? ಬ್ರೇಕ್ ಆಗ್ತಾ ಇದೆ ಗುರುಗಳೇ, ಸರಿಯಾಗಿ ಕೇಳಿಸ್ತಾ ಇಲ್ಲ, ಬ್ರೇಕ್ ಆಗ್ತಾ ಇದೆ. ಹಾ ಹಾ ಹಾ. ಕೇಳಿಸ್ತಾ ಉಂಟಾ ಈಗ? ನಿಮಿಷ. ಈಗ ಕೇಳಿಸ್ತಾ ಉಂಟಾ? ಈಗ ಕೇಳಿಸ್ತು ಗುರುಗಳೇ, ಈಗ ಕೇಳಿಸ್ತು. ಸರಿ ಸರಿ ಸರಿ, ನಾನು ಇವತ್ತು ಸ್ವಲ್ಪ ಮುಗಿಸಿ ಬಿಡ್ತೇನೆ. ಅದನ್ನೇ, ನೆಟ್ವರ್ಕಿನ ಸಮಸ್ಯೆ ಕೂಡ ಇದೆ. ಅಶ್ವಿನಿ ಭರಣಿ ಚೈವ ಕೃತ್ತಿಕಾ ರೋಹಿಣಿ ಮೃಗಃ, ನಮಗೆ 27 ನಕ್ಷತ್ರಗಳು ಪ್ರಧಾನವಾಗಿರತಕ್ಕಂತಹ ವಿಷಯ ಇದು. ಇವುಗಳು ನಮಗೆ ಬಾಯ್ಪಾಠ ಬರಬೇಕಾಗ್ತದೆ. ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಪುನರ್ವಸು ವಿಷಯಕ್ಕೆ ಬೇಗನೆ ಹೇಳ್ತಾ ಹೋಗ್ಬೇಕಾಗ್ತದೆ ನಾವು. ಅಂದ್ರೆ ಅಷ್ಟು ಎಲ್ಲಾ ವಿಷಯಗಳಿಗೂ ನಕ್ಷತ್ರ ಅಂತಕ್ಕಂಥದ್ದು ಪ್ರಮುಖವಾದ ವಿಷಯ. ಯಾವುದೇನು ಮುಹೂರ್ತ ನೋಡ್ಬೇಕಾಗಿದ್ರು ನಮ್ಮ ನಕ್ಷತ್ರ ನೋಡಿಕೊಂಡೇ ಅದಕ್ಕೆ ನಾವು ದಿನ ನೋಡ್ತಕ್ಕಂಥದ್ದು. ನಾಳೆಯ ದಿವಸದಲ್ಲಿ ಈ ನಕ್ಷತ್ರದ ವಿಷಯಗಳನ್ನು ಪಾಠ ಪುನಃ ಮಾಡ್ತೇನೆ, ಆರಂಭದಿಂದ ಮಾಡ್ತೇನೆ. ಇವತ್ತು ಶ್ರೀಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇಡದಾಂ ಭರತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ಅನೇಕದಾಯೇಷು ವಾಚಂ ನ ಸದುಹಾತ್ಮನೇಕ ಕಿರಣಸ್ಥೈಲೋಕ್ಯ ದೀಪೋರವಿ. ಬೃಹಜಾತಕ ಪಾಠದವರಿದ್ದೀರಾ? ಇದ್ದೀವಿ ಗುರುಗಳ. ಸರಿ, ಸ್ವಲ್ಪ ಒಂದು ಆರಂಭದ ಶ್ಲೋಕ ಪಾಠ ಮಾಡಿ ಬಿಡ್ತೇನೆ. ಇವತ್ತು ಯಾವ ಶ್ಲೋಕ ಪಾಠ ಆಗ್ಲಿಕ್ಕೆ ಬೃಹಜಾತಕದಲ್ಲಿ? ಗೋಜಾಶ್ವಿಕರ್ಕೆ ಮಿಥುನ ಅದಾಗಿದೆ ಅಲ್ಲ? ಗೋಜಾಶ್ವಿಕರ್ಕೆ ಪೃಷ್ಠೋದಯ ಮಿಥುನ, ಶೀರ್ಷೋದಯಾದಿನ ಫಲ ಲಗ್ನಂ ಸತಿಭೇತ ಪೃಥೋಮಯದಾಗಿದೆ. ಸೌರಸ್ವಾಮಿ ವೃಷವನಿತೆ, ಅದೇ ಅರ್ಧ ರಾಗಾದೀಶ ಕ್ರಿಯಾ ವೃಷನ್ ರೀತು ಕರ್ಕಡ ಸತ್ತರಿಕೋಣ. ಇದು ಅರ್ಧ ಪಾಠ ಆಗ್ಬೇಕು ಅಂತ ಕಾಣ್ತದೆ ನಮಗೆ. ಸರಿ, ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ವತೋ ವಾಚಂನ ಸದುಹಾತ್ಮನೇಕ ಕಿರಣ ಒಂದು ಸೊಲ್ಲು ಹೇಳಿಬಿಡ್ತೇನೆ, ಮತ್ತೆ ವಿಶೇಷ ವಿಚಾರ ಎಲ್ಲ ನಾಳೆ ದಿವಸದಲ್ಲಿ ನೋಡುವ. ರಾಶಿಗಳನ್ನ, ಮೇಷಾದಿ ದ್ವಾದಶ ರಾಶಿಗಳನ್ನು ಕೂಡ ಕ್ರೂರ ಸೌಮ್ಯ ಎಂಬುದಾಗಿ ಒಂದು ವಿಭಾಗ ಮಾಡಿದ್ದಾರೆ. ಹಾಗೆ ಪುರುಷ ವನಿತೆ, ಪುರುಷ ರಾಶಿಗಳು, ಸ್ತ್ರೀ ರಾಶಿಗಳು ಅಂತ, ಮೇಷರಾಶಿ ಪುರುಷ ರಾಶಿ, ವೃಷಭ ರಾಶಿ ಸ್ತ್ರೀ ರಾಶಿ ಅಂತ ಹೇಳಿ ಒಂದು ವಿಭಾಗ. ಇದು ನಾವು ಮೊನ್ನೆ ನೋಡಿದ್ದೇವೆ. ದೇಹ, ಚರರಾಶಿಗಳು, ಸ್ಥಿರ ರಾಶಿಗಳು, ದ್ವಂದ್ವ ರಾಶಿಗಳು ಅಥವಾ ವಿದೇಹ ರಾಶಿಗಳು ಅಥವಾ ಉಭಯ ರಾಶಿ ಅಂತ ಅದಕ್ಕೆ ಕರೀತಾರೆ. ಒಂದು 2-3 ಹೆಸರುಗಳಿದೆ ಅದಕ್ಕೆ. ಆ ವಿಷಯನ್ನು ಕೂಡ ನೋಡಿದ್ದೇವೆ ನಾವು ಮೊನ್ನೆ. ಇನ್ನು ಪ್ರಾಗಾದೀಶ ಕ್ರಿಯಾ ವೃಷಾಂತರ್ಯುಕ್ತ ಕರ್ಕಡ ಸತ್ರಿಕೋಣ. ಪ್ರಾಗಾದೀಶ, ಪ್ರಾಗಾದಿ ದಿಕ್ಕುಗಳ ಅಧಿಪತಿಗಳನ್ನ ಹೇಳ್ತಾ ಇದ್ದಾರೆ. ಕ್ರಿಯಾ ವೃಷಾಂತರ್ಯುಕ್ತ ಕರ್ಕಡ ಸತ್ರಿಕೋಣ ಅಂತ. ಅಂದ್ರೆ ಪ್ರಾಗಾದಿ ದಿಕ್ಕುಗಳು ಅಂತ ಹೇಳಿದ್ರೆ 4 ದಿಕ್ಕುಗಳು. ಉಳಿದ 8 ದಿಕ್ಕುಗಳು ಅಂತ ಹೇಳಿದ್ರೆ 4 ದಿಕ್ಕುಗಳು 4 ದಿಕ್ಕುಗಳು ಅಂತ.
ಇದರಿಂದಾಗಿ ಇಲ್ಲಿ ಪ್ರಾಗಾದೀಶ 4 ಹೇಳಿದ್ರಿಂದಾಗಿ 4 ದಿಕ್ಕುಗಳನ್ನ ತಗೊಳ್ಬೇಕು. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಅಂತೇಳಿ. ಈ ಪೂರ್ವ ದಿಕ್ಕಿಗೆ ಕ್ರಿಯಾ ಅಂತ ಮೇಷರಾಶಿ ಪೂರ್ವ ದಿಕ್ಕು ಅಂತೇಳಿ ಚಿಂತನೆ ಮಾಡಬೇಕು. ವೃಷಭ ರಾಶಿಯನ್ನ ದಕ್ಷಿಣ ದಿಕ್ಕು ಅಂತೇಳಿ ಚಿಂತನೆ ಮಾಡ್ಬೇಕು. ದ್ರವ್ಯಕ್ಕೂ ಅಂತೇಳಿ ಹೇಳಿದ್ರೆ ಮಿಥುನ ರಾಶಿ, ಅದನ್ನ ಪಶ್ಚಿಮ ದಿಕ್ಕು ಅಂತೇಳಿ ಚಿಂತನೆ ಮಾಡಬೇಕು. ಕರ್ಕಾಟಕ ರಾಶಿ ಅದು ಉತ್ತರ ದಿಕ್ಕು ಅಂತೇಳಿ. ಸತ್ರಿಕೋಣ ಅದರ ಪುನಃ 5ನೇ ರಾಶಿ ಅಂದ್ರೆ ಮೇಷ, ಇದರ 1, 5, 9 ರಾಶಿಗಳು ತ್ರಿಕೋಣ ಅಂತೇಳಿ ಲೆಕ್ಕ. ಈಗ ಮೇಷರಾಶಿಯ ತ್ರಿಕೋಣ ರಾಶಿ ಅಂತ ಹೇಳಿದ್ರೆ ಮೇಷ, ಸಿಂಹ, ಧನು ಈ ರಾಶಿಗಳು ಪೂರ್ವ ದಿಕ್ಕನ್ನು ಚಿಂತನೆ ಮಾಡ್ಲಿಕ್ಕೆ. ವೃಷಭ, ಕನ್ಯಾ ಹಾಗೆ ಮಕರ ರಾಶಿಗಳು ನಮಗೆ ವೃಷಭ ರಾಶಿಯ ತ್ರಿಕೋಣ ರಾಶಿಗಳು. ಇದು ಈ 3 ರಾಶಿಗಳು ಕೂಡ ದಕ್ಷಿಣ ದಿಕ್ಕನ್ನ ಸೂಚನೆ ಮಾಡ್ತೇವೆ. ದಕ್ಷಿಣ ದಿಕ್ಕಿನ ಅಧಿಪತಿಗಳು ಅಂತೇಳಿ ದಕ್ಷಿಣ ದಿಕ್ಕನ್ನ ಇದರಿಂದ ಚಿಂತನೆ ಮಾಡ್ಬೇಕು ಅಂತೇಳಿ ಒಂದು ದಿಕ್ಕುಗಳಿಗೆ 2-3 ಪ್ರಕರಣಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾರೆ. ಇಲ್ಲಿ ಒಂದು ವಿಷಯವನ್ನ ಹೇಳುವಂತದ್ದು. ಇದು ಕೂಡ ನಮಗೆ ಚಿಂತನೆಯಲ್ಲಿ ತಗೊಳ್ಳಿಕ್ಕೆ ಬರ್ತದೆ. ಯಾವುದೊಂದು ದೇವಸ್ಥಾನ ಧನುರಾಶಿ ಆರೂಢವಾಗಿ ಬಂತು, ಅಲ್ಲಿ ಒಂದು ಯಾವುದೋ ಸಾನ್ನಿಧ್ಯ ಇದೆ ಅಂತೇಳಿ ಚಿಂತನೆ ಮಾಡ್ತೇವೆ. ಯಾವ ದಿಕ್ಕಿನಲ್ಲಿ ಇದೆ ಇದು ನೋಡ್ಬೇಕಾದ್ರೆ ಈ ದಿಕ್ಕಿನಲ್ಲಿ ಇದೆ ಅಂತ. ಮೊನ್ನೆಬ್ಬರ ಪ್ರಶ್ನೆಗಳಲ್ಲಿ ಹಾಗೆ ಆಗಿತ್ತು ನಮಗೆ. ಅವರ ಸ್ಥಳದಲ್ಲಿ ಅವರಿಗೆ ಸಾಮಾನ್ಯ 200 ಎಕರೆ ಮೇಲ್ಗಡೆ ತೋಟ ಇರುವಂತದ್ದು. ಅಲ್ಲಿ ಚಿಂತನೆ ಮಾಡ್ಬೇಕಾದ್ರೆ ಈಶ್ವರ ಶಕ್ತಿ ಇದೆ ಅಂತ ಹೇಳಿ ಬಂತು. ಹೌದು ಅಂತ ಹೇಳಿ ಹೇಳಿದ್ರು. ಕಲ್ಲೇಶ್ವರ ದೇವರಿದ್ದಾರೆ ಅಂತ ಹೇಳಿದ್ರು. ಒಂದಲ್ಲ 2 ಈಶ್ವರ ದೇವಸ್ಥಾನ ಇದೆ, ಈಶ್ವರ ಸಾನ್ನಿಧ್ಯ ಇದೆ ಅಂತ. ಇಲ್ಲ ಅಂತ ಹೇಳಿದ್ರು, ಒಂದೇ ಇರುವಂತ. ಅಷ್ಟೊತ್ತಿಗೆ ಅಲ್ಲಿ ಬಸವ ಏನೋ ಬಂತು, ಒಂದು ಆಗಮ ಆಯ್ತು. ಹಾಗಿಲ್ಲ ನಿಮ್ಮಲ್ಲಿ ಬಸವೇಶ್ವರ ಅಂತೇಳಿ, ಅದೊಂದು ಹೌದು ಅಂತೇಳಿ ಹೇಳಿದ್ರು. ಮತ್ತೆ ಯಾವ ದಿಕ್ಕಿನಲ್ಲಿ ಅಂತೇಳಿ ಕೂಡ ಈ ಈ 2-3 ದಿಕ್ಕಿನ ಪ್ರಕರಣ ಹೇಳುವಂತ ಶ್ಲೋಕಗಳಿದೆ. ಅದರಲ್ಲಿ ಒಂದಂತೂ ರಾಶಿ ಮೂಲಕವಾಗಿ ದಿಕ್ಕಿನ ಚಿಂತನೆ ಕೂಡ ಮಾಡಿ ಯಾವ ಪ್ಲೇಸ್ ಏನು ಹೇಗೆ ಅಂತೇಳಿ ಕರೆಕ್ಟ್ ಹೇಳಿದಾಗ ಅವರು ಹೌದು ಅಲ್ಲಿ ಒಂದು ಇದೆ, ನಾವಷ್ಟು ಅದನ್ನ ಗಮನ ಮಾಡಿರ್ಲಿಲ್ಲ ಅಂತೇಳಿ ಅದನ್ನು ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಈಗ ಹೊರಟಿದ್ದಾರೆ. ಅಂತೂ ದಿಕ್ಕಿನ ವಿಷಯ, ಯಾವ ದಿಕ್ಕಿನಲ್ಲಿ ಯಾವ ವ್ಯವಸ್ಥೆಗಳು ಇರ್ತದೆ ಅಂತ ಹೇಳಿ ಚಿಂತನೆ ಮಾಡ್ಲಿಕ್ಕೆ ಈ ವಿಷಯಗಳು ಬೇಕಾಗ್ತದೆ. ಇನ್ನು ಹಾಗೆ ಮಿಥುನ, ತುಲಾ, ಕುಂಭ ರಾಶಿಗಳು ತ್ರಿಕೋಣ ರಾಶಿಗಳು. ಇವುಗಳಿಗೆ ದಿಕ್ಕು ಈ 3 ರಾಶಿಗಳಿಗೆ ಕೂಡ ಪಶ್ಚಿಮ ದಿಕ್ಕನ್ನು ಚಿಂತನೆ ಮಾಡಬಹುದು. ಕರ್ಕಾಟಕ, ವೃಶ್ಚಿಕ, ಮೀನ ಇದು ತ್ರಿಕೋಣ ರಾಶಿಗಳು. ಇದಕ್ಕೆ ಉತ್ತರ ದಿಕ್ಕನ್ನ ಚಿಂತನೆ ಮಾಡುವುದು. ಇದು ಈ ಶ್ಲೋಕ ಪಾದದಲ್ಲಿ ಈ ವಿಷಯವನ್ನ ಹೇಳಿದ್ದಾರೆ. ಮುಂದೆ ಹೋರೆ ವಿಷಯವನ್ನ ಹೇಳ್ತಾರೆ ಮುಂದಿನ ಪಾದಗಳಲ್ಲಿ. ಅದನ್ನು ನಾಳೆ ಪಾಠದಲ್ಲಿ, ನಾಳೆ ಕೂಡ ನಾನೊಂದು ಜರ್ನಿಯಲ್ಲಿ ಇರ್ತೇನೋ ಏನು ಅಂತ ನಾನು ನಿಮಗೆ ನಾಳೆ ಸಂಜೆ ತಿಳಿಸ್ತೇನೆ. ನಾಳೆ ಈಗ ಮೈಸೂರು ಕಡೆ ಹೊರಟಿದ್ದೇನೆ. ಅಂತೂ ವಾಪಸ್ ಅಲ್ಲಿಂದ ಹೊರಡೋದು ಹೇಗೆ ವ್ಯವಸ್ಥೆ ಅಂತ ಗೊತ್ತಿಲ್ಲ. ಮತ್ತೆ ನಾಡಿದಿನಿಂದ ಸ್ವಲ್ಪ ನಾನು ಫ್ರೀ ಇರ್ತೇನೆ. ನಾಡಿದಿನಿಂದ ಕರೆಕ್ಟ್ ಆಗಿ ಪಾಠಗಳು ನಡೀತದೆ. ಇವತ್ತಿನ ಪಾಠ ಶ್ರೀಕೃಷ್ಣಾರ್ಪಣ ಮತ್ತು ಮೂರ್ತಿತ್ವೇ ಕಲ್ಪಿತ ಶತವೃತೋ ವರ್ತಾವರ ಜನ್ಮನಾಂ ಆತ್ಮೇಧ್ಯಾತ್ಮವಿದಾಂಕೃತ ಶ್ರೇಯಡದಾಂ ಭರತಾಮರ ಜ್ಯೋತಿಷಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ಭ್ರಷ್ಟಾನೇ ಕಥಾಯ ಶ್ರುತೋ ವಾಚಂ ನ ಸದಾ ತ್ರೈಲೋಕ್ಯ